ಹಾಯ್, ನಮಸ್ಕಾರ. ಲಕ್ಷ್ಮೀ ಬಾರ್ಮದರ ವಯ್ಯ ಸಂಚಿಕೆ 566ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಅದೇ ರೀತಿ ಕಾವೇರಿ ಕೂಡ ಬರ್ತಾಳೆ. ಬಂದ ತಕ್ಷಣ ಇಲ್ಲಿ ಲಕ್ಷ್ಮಿಗೆ ಹೇಳ್ತಾಳೆ ಕಾವೇರಿ, ಏನ್ ಲಕ್ಷ್ಮಿ ದೇವ್ರ ಹತ್ರ ಬಂದು ಕೇಳ್ತಿದ್ಯಾ? ಅದು ಸಮಸ್ಯೆ ಆಗಿರೋದು ಮನೆಯಲ್ಲಿ. ಅಲ್ಲಿ ಕೇಳದ್ ಬಿಟ್ಟು ಇಲ್ಲಿ ಕೇಳಿದ್ರೆ ಏನ್ ಪ್ರಯೋಜನ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಲಕ್ಷ್ಮಿ ಮತ್ತೆ ಹೇಳ್ತಾಳೆ, ಅತ್ತೆ, ಮನುಷ್ಯರು ನಂಬಿರ್ತಕ್ಕಂಥ ಮನುಷ್ಯರು ಮೋಸ ಮಾಡಿದ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ನಾನು ದೇವ್ರ ಹತ್ರ ಬಂದು ಕೇಳಕ್ಕಂತ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಕಾವೇರಿ ಮತ್ತೆ ಹೇಳ್ತಾಳೆ, ನೋಡ್ ಲಕ್ಷ್ಮಿ, ನೀನು ದೇವಸ್ಥಾನಕ್ ಬರೋದು, ಇಲ್ಲಿ ಮಂಗಳಾರತಿ ಮಾಡೋದು, ದುಡ್ಡು ಹಾಕೋದು ಅದೆಲ್ಲ ಬೇಡ. ನಿಂಗ್ ಬೇಕಾಗಿರೋದು ಈ ಕಾವೇರಿ ಕೃಪಾ ಕಟಾಕ್ಷ. ಒಂದ್ಸಲಿ ಬಂದು ನಿನ್ನ ಕ್ಷಮೆ ಆಚಿ ಅತ್ತೆ ಅಂತ ಹೇಳ್ಬಿಟ್ಟು ಕೇಳ್ಬಿಡಿ. ನಿನ್ನ ಪ್ರತಿಯೊಂದು ಕೂಡ ಸಮಸ್ಯೆ ಬಗೆಹರಿಯುತ್ತೆ ಅಂತೆಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿಗೆ. ಲಕ್ಷ್ಮಿ ಮತ್ತೆ ಹೇಳ್ತಾಳೆ, ನೋಡಿ ಅತ್ತೆ, ನಾನು ಕ್ಷಮೆ ಕೇಳಬೇಕಾಗಿರೋದು ವೈಷ್ಣವ್ ಹತ್ರ, ನಿಮ್ಮ ಹತ್ರ ಅಲ್ಲ. ಅದೇನೇ ಆದ್ರೂ ಕೂಡ ನಿಮ್ಮ ಹತ್ರ ಮಾತ್ರ ನಾನು ಕ್ಷಮೆ ಕೇಳೋದಿಲ್ಲ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಯಾಕಂದ್ರೆ ತಪ್ಪು ಮಾಡಿದ್ರೆ ನಾವು ಕ್ಷಮೆ ಕೇಳಬೇಕು. ತಪ್ಪು ಮಾಡ್ದೇನೆ ನಾವು ಕ್ಷಮೆ ಮಾತ್ರ ಅಲ್ಲ, ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳಲ್ಲ ಅಂತೆಲ್ಲ ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಅವ್ರ ಬಗ್ಗೆ ವಾದ ಮಾಡ್ತಾ ಇರ್ತಾನೆ. ಇಲ್ಲಿ ಚಿಂಗಾರಿ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅಯ್ಯಯ್ಯೋ, ಎಲ್ಲಿ ಬಂದ್ ಅಂತ ಕಲಾಕೊಂಡ್ಬಿಟ್ನಪ್ಪ. ನಾನು ಹೇಗಿದ್ದೆ, ಹೆಂಗದೆ ನೋಡು. ಅವ್ನು ಯಾರೋ ಫೋನ್ ಮಾಡ್ದ, ಅದಕ್ಕೋಸ್ಕರ ನಾನು ಮೊಬೈಲ್ ತಗೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ. ಬಂಗಾರದಂತ ಮೊಬೈಲು. ಈಗ ಉಂಡಂಗಲ್ಲ ತಿಂದಂಗಲ್ಲ ಹೋಯ್ತಲ್ಲಪ್ಪ ಮೊಬೈಲು. ದುಡ್ಡು ಕೊಡ್ತೀನಿ ಅಂತ ಅಂದ, ಫೋನ್ ತೆಗಿತಾ ಇಲ್ಲ. ತಡಿ, ನಾನ್ ಯಾಕೆ ಸುಮ್ಮನೆ ಬೇಕು, ಫೋನ್ ಮಾಡಿ ಕೇಳ್ತೀನಿ ಅಂತ ಅವಳು ಕೂಡ ಫೋನ್ ಮಾಡ್ತಾಳೆ. ಮಾಡಿದ ತಕ್ಷಣ ಇಲ್ಲಿ ಆ ಫೋನ್ ಅನ್ನ ಸುಪ್ರೀತಾ ರಿಸೀವ್ ಮಾಡ್ತಾಳೆ. ಮಾಡಿದ ತಕ್ಷಣ ಯಾರ್ ನೀವು ಅಂತೆಲ್ಲ ಕೇಳ್ತಾಳೆ. ಏನ್ರಿ, ಯಾರ್ ನೀವು ಅಂತ ನಮ್ಮನ್ನ ಕೇಳ್ತೀರಾ? ದುಡ್ಡು ಬಂದಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಹಂಗೆಲ್ಲ ಯಾಮಾರಿಸಿದಿರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹಲೋ, ನೀವ್ ಯಾರು ಅಂತ ಕರೆಕ್ಟಾಗಿ ಹೇಳಿ ಅಂತ ಸುಪ್ರೀತಾ ಮತ್ತೆ ಕೇಳ್ತಾಳೆ. ನೋಡಿ, ನಂಗೆ ಅಮೌಂಟ್ ಬರ್ಬೇಕು, ಅಮೌಂಟ್ ಅನ್ನ ಹಾಕಿ ಅಂತೆಲ್ಲ ಇವಳು ಮತ್ತೆ ಕೇಳ್ತಾಳೆ ಚಿಂಗಾರಿ. ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ, ಅತ್ತೆ, ಸೊಸೆ ಮತ್ತೆ ಮಗನ್ನ ದೂರ ಮಾಡಿ ಸಮಾಜಕ್ಕೆ ಏನ್ ಕೊಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಕಾವೇರಿ ಮತ್ತೆ ಹೇಳ್ತಾಳೆ, ನೋಡು, ಸಮಾಜ ಏನು ಹೇಳುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳೋದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಳ್ಳೋದು. ನನ್ಗೆ ಬೇಕಾಗಿರೋದು ನಾನು ಮತ್ತೆ ನನ್ನ ಮಗ ಚೆನ್ನಾಗಿರ್ಬೇಕು ಅಷ್ಟೇ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡ್ರೆ ನೀನ್ ಇವತ್ತು ನನ್ ಸೊಸೆ ಆಗ್ತಾ ಇರ್ಲಿಲ್ಲ ಅಂತೆಲ್ಲ ಇಲ್ಲಿ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ. ಇದೆಲ್ಲ ಆಗುವಾಗ ಅಲ್ಲೇ ಒಬ್ಬ ಕಾಯಿ ಹೊಡಿಬೇಕಂತ ಬರ್ತಾನೆ. ಬಂದ ತಕ್ಷಣ ಅವನು ಕಾಯಿ ಕೂಡ ಹೊಡಿತಾನೆ. ಆ ಒಂದು ಪೀಸ್ ಹೋಗಿ ಕಾವೇರಿ ಹಣೆಗೆ ಬೀಳುತ್ತೆ. ಬಿದ್ದ ತಕ್ಷಣ, ಅಯ್ಯೋ, ಇವನ್ ಎಲ್ಲೂ ಕೂಡ ಜಾಗ ಸಿಗ್ಲಿಲ್ವಾ, ಇಲ್ಲೇ ಬಂದು ಕಾಯಿ ಹೊಡಿಬೇಕಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೇ ರೀತಿ ಅವಳ ಹಣೆಯಲ್ಲಿ ಕೂಡ ರಕ್ತ ಕೂಡ ಬರ್ತಾ ಇರುತ್ತೆ. ತಕ್ಷಣ ಇಲ್ಲಿ ಲಕ್ಷ್ಮಿ ನೋಡ್ತಾ ಇರ್ತಾಳೆ. ಅತ್ತೆ, ಏನಾಯ್ತು ಅಂತೆಲ್ಲ ಕೇಳಲಿಕ್ಕೆ ಅಂತ ಬರ್ತಾಳೆ. ಆದ್ರೆ ಅವಳು ಬಿಡೋದಿಲ್ಲ. ನನ್ ಮುಟ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ. ಇಲ್ಲಿ ಅಂಕಿತ್ ಬಂದ ತಕ್ಷಣ ಸುಪ್ರೀತಾ ಕೇಳ್ತಾನೆ, ಅಮ್ಮ ಫೋನ್ ಕೊಡು ಅಂತೆಲ್ಲ ಕೇಳ್ತಾ ಇರ್ತಾನೆ. ಯಾರೋ ಇದು ಫೋನ್ ಮಾಡ್ತಾರೆ, ದುಡ್ಡು ಕೊಡು ಅಂತೆಲ್ಲ ಕೇಳ್ತಾರೆ, ಏನಿದು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಅಮ್ಮ ಏನಿಲ್ಲ ಅಂತಿಲ್ಲ ಅವನು ಕೂಡ ಹೇಳ್ತಾನೆ. ಆದ್ರೆ ಮತ್ತೆ ಅವಳು ಕೇಳ್ತಾಳೆ, ಏನೋ ಇದು, ಸ್ವಲ್ಪ ಕರೆಕ್ಟಾಗಿ ಹೇಳ್ತು ಇಲ್ವೋ ಅಂತೆಲ್ಲ ಅವಳು ಕೂಡ ಮತ್ತೆ ಕೇಳ್ತಾಳೆ. ಆಗ ಅಷ್ಟೊತ್ತಿಗೆ ಅಲ್ಲಿಗೆ ಗಂಗಾ ಮತ್ತೆ ಬರ್ತಾಳೆ. ಬಂದ ತಕ್ಷಣ ಅಂಕಿತಣ್ಣ ಅಂತೆಲ್ಲ ಬರ್ಲಿಕ್ಕೆ ಅಂತ ಬರ್ತಾಳೆ. ಗಂಗಾ, ನೀನ್ ಸ್ವಲ್ಪ ಆಚೆ ಹೋಗು, ನಾನು ಸ್ವಲ್ಪ ಮಾತಾಡ್ಬೇಕು ಅಂತೆಲ್ಲ ಅವಳು ಹೇಳ್ತಾಳೆ. ಅವಳು ಕೂಡ ಮತ್ತೆ ಆ ಕಡೆ ಹೋಗ್ತಾಳೆ. ಆದ್ರೆ ಅವಳು ಮತ್ತೆ ಬರ್ತಾಳೆ. ಗಂಗಾ, ನಾನು ಹೇಳಿದ್ನಲ್ಲ ಆ ಕಡೆ ಹೋಗು ಅಂತ, ಮತ್ತೆ ಯಾಕೆ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಅವಳು ನಿಜ ಅಂಶನ ಹೇಳ್ತಾಳೆ. ಇಲ್ಲಿ ಕೀರ್ತಿಗೆ ಆಯಿಲ್ಮೆಂಟ್ ಅನ್ನ ಅವರಮ್ಮ ಹಚ್ತಾ ಇರ್ತಾಳೆ. ಇಲ್ಲಿ ಕೀರ್ತಿ ಕೇಳ್ತಾ ಇರ್ತಾಳೆ, ಅಮ್ಮ, ನನ್ನ ವೈಷ್ಣವ್ಯಕ್ಕೆ ಪುಷ್ ಮಾಡ್ತಾ ಆ ಆಂಟಿ ಯಾಕೆ ಆ ರೀತಿ ಆಡ್ತಾ ಇದ್ರು ಅಂತೆಲ್ಲ ಕೇಳ್ತಾ ಇರ್ತಾಳೆ. ನಾನೇನೋ ಲಕ್ಷ್ಮಿ ಮುಖದಲ್ಲಿ ಸ್ಮೈಲ್ ತರೋಣ ಅಂತ ಹೋಗಿದ್ದೆ, ಆದ್ರೆ ಇಷ್ಟೆಲ್ಲ ಆಗೋಯ್ತು ಅಂತೆಲ್ಲ ಇಲ್ಲಿ ಕೀರ್ತಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವರಮ್ಮ ಮತ್ತೆ ಹೇಳ್ತಾಳೆ, ಏನ್ ಮಾಡೋದಮ್ಮ, ಆ ಟೈಮ್ ಬರ್ಬೇಕು, ಆ ಟೈಮ್ ಬಂದ್ರೆ ಪ್ರತಿಯೊಂದು ಕೂಡ ಸರಿಯಾಗುತ್ತೆ ಅಂತೆಲ್ಲ ಇಲ್ಲಿ ಅವರಮ್ಮ ಕೂಡ ಹೇಳ್ತಾ ಇರ್ತಾಳೆ. ಇನ್ಮುಂದೆ ನಾನು ಸ್ಟ್ರಾಂಗ್ ಆಗ್ತೀನಿ, ಮತ್ತೆ ಅದೇ ರೀತಿ ಯಾರೇ ಬಂದ್ರು ಕೂಡ ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡ್ತೀನಿ ಅಂತೆಲ್ಲ ಇಲ್ಲಿ ಕೀರ್ತಿ ಹೇಳ್ತಾ ಇರ್ತಾಳೆ. ಇಲ್ಲಿ ಸುಪ್ರೀತಾ ಮತ್ತೆ ಅಂಕಿತ್ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಮ್ಮ, ಇಲ್ಲಿ ಚಿಂಗಾರಿ ಆಂಟಿ ಏನೋ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ನಾವು ಸರ್ಚ್ ಮಾಡ್ಲಿಕ್ಕೋಸ್ಕರ ನಾವು ಈ ರೀತಿ ಎಲ್ಲ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂಕಿತ್ ಕೂಡ. ಅದಕ್ಕೆ ಸುಪ್ರೀತಾ ಮತ್ತೆ ಹೇಳ್ತಾಳೆ, ನೋಡು ಅಂಕಿತ್, ನೀನು ಮನೆಗೋಸ್ಕರ ಮಾಡ್ತಾ ಇದ್ಯಾ, ತುಂಬಾ ಒಳ್ಳೆ ಕೆಲಸ. ಆದ್ರೆ ತುಂಬಾ ಕೇರ್ಫುಲ್ ಆಗಿ ಮತ್ತೆ ಹುಷಾರಾಗಿ ಮಾಡ್ಬೇಕಾಗುತ್ತೆ ಇಂಥ ಕೆಲಸ ಎಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಸರಿಯಮ್ಮ, ಆಯ್ತು ಅಂತ ಅವನು ಕೂಡ ಹೇಳ್ತಾನೆ. ಇಲ್ಲಿ ಮನೇಲಿ ಪ್ರತಿಯೊಬ್ಬರು ಕೂಡ ಕೂತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿ ಕಾವೇರಿ ಕೂಡ ಬರ್ತಾಳೆ. ಬಂದ ತಕ್ಷಣ ಪ್ರತಿಯೊಬ್ರು ಕೂಡ ಗಾಬರಿ ಆಗ್ತಾರೆ. ಕಾವೇರಿ, ಕಾವೇರಿ,
ಏನ್ ರಕ್ತ ಇದು ಹೊಣೆಯಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದೇ ರೀತಿ ವೈಷ್ಣವ್ ಕೂಡ ಬರ್ತಾನೆ, ಅಜ್ಜಿ ಕೂಡ ಬರ್ತಾರೆ. ಏನಾಯ್ತು ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ. ಆದ್ರೆ ಏನೂ ಆಗಿಲ್ಲ ಬಿಡು, ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಅಂತೆಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ. ಏನ್ ಜೀವ ಹೋಯ್ತಾ ಅಂತೆಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ. ಇಲ್ಲ ಕಾವೇರಿ ಏನಾಯ್ತು ಹೇಳು, ನೋಡು ರಕ್ತ ಬರ್ತಾ ಇದೆ ಅಂತೆಲ್ಲ ಇಲ್ಲಿ ಪ್ರತಿಯೊಬ್ರು ಕೂಡ ಕೇಳಲಿಕ್ಕೆ ಶುರು ಮಾಡ್ತಾರೆ. ಏನಿಲ್ಲ, ಸ್ವಲ್ಪ ಬರ್ಬೇಕಾದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಸ್ವಲ್ಪ ಮೆಟ್ಲು ಹಿಡಿದು ಬಿದ್ದೆ ಅಂತೆಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ. ಅದೆಲ್ಲ ಆದ್ಮೇಲೆ ಸುಪ್ರೀತಾ ಹೇಳ್ತಾ ಇರ್ತಾಳೆ, ಏನಿಲ್ಲ, ನಿನ್ ದುರಹಂಕಾರ ನೋಡಿ ಯಾರನ್ನೆಲ್ಲ ಕೈ ಹೊಡೆದಿರ್ತಾರೆ ಅಂತೆಲ್ಲ ಇಲ್ಲಿ ಸುಪ್ರೀತಾ ಹೇಳ್ತಾ ಇರ್ತಾಳೆ. ತಕ್ಷಣ ಇಲ್ಲಿ ಕಾವೇರಿ ಮನಸ್ಸಲ್ಲಿ ಅನ್ಕೊಂತಾಳೆ, ಸುಪ್ರೀತಾ ನೀನು ಬೇಡ ಬೇಡ ಅಂದ್ರೂ ಕೂಡ ಬಂದು ತುಪ್ಪ ಹಾಕ್ತಾ ಇರ್ತೀಯ ಅಲ್ವಾ, ನನಗೂ ಇದು ಬೇಕಾಗಿತ್ತು ಅಂತೆಲ್ಲ ಅವಳು ಕೂಡ ಮತ್ತೆ ಪ್ಲೇಟನ್ನ ಉಲ್ಟಾ ಹಾಕ್ತಾಳೆ. ಹೌದು, ನನ್ಗೆ ಯಾರೋ ಹೊಡೆದ್ರು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಯಾರು ಏನು ಅಂತ ಇಲ್ಲಿ ವೈಷ್ಣವ್ ಎಲ್ಲ ಪ್ರತಿಯೊಬ್ರು ಕೂಡ ಕೇಳ್ತಾ ಇರ್ತಾರೆ. ಇನ್ಯಾರು, ಲಕ್ಷ್ಮಿ ಹೊಡೆದಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ಪ್ರತಿಯೊಬ್ರು ಕೂಡ ಶಾಕ್ ಆಗುತ್ತೆ. ಹೌದಾ ಅಂತೆಲ್ಲ ಇಲ್ಲಿ ಪ್ರತಿಯೊಬ್ರು ಕೂಡ ಕೇಳ್ತಾ ಇರ್ತಾರೆ. ಇಲ್ಲಿ ಲಕ್ಷ್ಮಿಗೆ ಗೊಂಬೆ ಆಡ್ಸೋರು ಹೇಳ್ತಾ ಇರ್ತಾರೆ, ನಿನ್ನ ಒಂದು ಹಾದಿ ತುಂಬಾ ಕಠಿಣವಾಗಿದೆ, ಅದನ್ನ ತಲುಪಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾರೆ ಗೊಂಬೆ ಆಡ್ಸೋರು. ಅದೇ ರೀತಿ ಆ ಒಂದು ಸತ್ಯ ನೆನಪಲ್ಲಿದೆ, ಬಟ್ ಬರ್ತಾ ಇಲ್ಲ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾರೆ ಗೊಂಬೆ ಆಡ್ಸೋರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.